ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಪ್ರತಿಯೊಂದು ರಾಶಿಯವರ ಒಂದು ಪ್ರೀತಿ ಪ್ರೇಮಗಳ ವಿಚಾರ, ರಾಶಿಗೆ ಹೊಂದಾಣಿಕೆ ಆಗ್ತಕ್ಕಂಥದ್ದು, ನಿಮ್ಮ ಒಂದು ಪ್ರೀತಿಯ ವೈಫಲ್ಯ ಹೇಗೆ ಸಮಸ್ಯೆಯನ್ನು ಕೊಡುತ್ತೆ, ಸಂಗಾತಿಗೆ ಹೇಗೆ ಇರಿಟೇಷನ್ಸ್ ಮಾಡ್ತಕ್ಕಂಥದ್ದು ಇರ್ತದೆ, ಯಾವುದರಲ್ಲಿ ಬದಲಾವಣೆಗಳನ್ನು ನೀವು ತಂದ್ಕೋಬೇಕಾಗುತ್ತೆ, ಇವೆಲ್ಲ ವಿಚಾರಗಳನ್ನು ನಾನು ತಿಳಿಸ್ತಾ ಬಂದಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ. ಕುಂಭ ಹಾಗೆ ಮೀನರಾಶಿಯವರಿಗೆ ಜೊತೆಗೆ ಪರಿಹಾರದ ಸಮೇತ ಕೊಡ್ತೇನೆ, ಹಾಗೆ ಸಲಹೆಗಳು ಕೂಡ ಸಿಗುತ್ತೆ. ಖಂಡಿತವಾಗಿ ನೋಡಿ. ಕುಂಭರಾಶಿಯವರ ತತ್ವಕ್ಕೆ ಬಂದಾಗ ವಾಯುತತ್ವ. ಆದಷ್ಟು ಕೂಡ ಕುಂಭರಾಶಿಯವರು ತನ್ನದೇ ಆಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ತುಂಬ ಇಟ್ಕೊಂಡಿರ್ತಾರೆ. ಮೇಲಾಗಿ ಕುಂಭರಾಶಿಯವರು ತನ್ನ ಸಂಗಾತಿಗೆ ತುಂಬ ಡೆಡಿಕೇಟೆಡ್ ಆಗಿ ತುಂಬ ಕೊಟ್ಟು ಬಿಡ್ತಾರೆ, ತುಂಬ ಡೆಡಿಕೇಟಿವ್ ಆಗಿ. ಅದೇ ಥರ ಎಕ್ಸ್ಪೆಕ್ಟೇಷನ್ನು ಮಾಡ್ತಾರೆ ಕೂಡ. ತುಂಬ ಎಕ್ಸೈಟಿಂಗ್ ಮ್ಯಾನರಿಸಮ್ ಇರ್ತಕ್ಕಂಥ ರಾಶಿಯವರು ಅಂದರೆ ಆ ಸಂಗಾತಿ ಬೇಕು ಅಂತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ. ಸ್ಥಿರತೆ ಜಾಸ್ತಿ ಕುಂಭರಾಶಿಯವ್ರಿಗೆ. ಒಂದು ಸಂಗಾತಿಯನ್ನು ಸರಿಯಾಗಿ ಪ್ರೀತಿಸಿ ಏನಾದರೂ ಅವರ ಜೀವನ ಪರ್ಯಂತ ಅದನ್ನೇ ಸಂಗಾತಿ ಜೊತೆ ತುಂಬ ಹೊಂದಾಣಿಕೆ ಇಟ್ಕೊಂಡಿರ್ತಾರೆ. ಬಟ್ ಎಕ್ಸ್ಪೆಕ್ಟೇಷನ್ ಈಸ್ ಮೋರ್. ಕುಂಭರಾಶಿಯವ್ರಿಗೆ ಎಕ್ಸೈಟಿಂಗ್ ಆಗಿರ್ತಕ್ಕಂಥ ಒಂದು ಸಂಗಾತಿಯನ್ನು ತುಂಬ ಇಷ್ಟಪಡ್ತಾರೆ. ಮೇಲಾಗಿ ಅವರ ಆ್ಯಟಿಟ್ಯೂಡ್ಸು, ಟಾಕಿಟಿವು ಇವೆಲ್ಲ ತುಂಬ ಆಸೆದಾಯಕವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ಜಾಸ್ತಿ ಇಷ್ಟಪಡ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ಸಿಗ್ತದೆ. ನಿಜವಾಗ್ಲೂ ಈ ಒಂದು ಕುಂಭರಾಶಿಯವ್ರಿಗೆ ತನ್ನದೇ ಆಗಿರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ. ಮೇಲಾಗಿ ಬರೀ ಪ್ರೀತಿಯ ಮನೋಭಾವತೆಯಿಂದಲೇ ಜಾಸ್ತಿ, ಬರೀ ಓನ್ಲಿ ಆ ಪ್ರೀತಿಯ ಮನೋಭಾವತೆ ಅನ್ನೋಕ್ಕಿಂತ ತನ್ನ ಸಂಗಾತಿಗೆ ಏನು ಬೇಕಾಗುತ್ತೆ, ಅವಶ್ಯಕತೆ ಏನಿರುತ್ತೆ ಅಂತಕ್ಕಂಥ ಮನೋಭಾವತೆಯನ್ನು ಚೆನ್ನಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಇರ್ತದೆ. ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಕೂಡ ಕುಂಭರಾಶಿಯವರು. ನಾನು ಹೇಗೆ ಆ ಒಂದು ನನ್ನ ಸಂಗಾತಿಗೆ ಏನು ಕೊಡ್ತೀನೋ ಅದೇ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ನು ಅವರಲ್ಲೂ ಕೂಡ ಬಯಸ್ತಕ್ಕಂಥದ್ದು ಇರ್ತದೆ. ಅದು ತುಂಬಾ ಒಂದು ಹೊಂದಾಣಿಕೆ ಕುಂಭರಾಶಿಯವರಿಗೆ ಸಿಗ್ತಕ್ಕಂಥದ್ದು ಇರುತ್ತೆ. ತುಂಬ ರೊಮ್ಯಾಂಟಿಕ್ ಆಗಿರ್ತಕ್ಕಂಥದ್ದು ತುಂಬ ಜಾಸ್ತಿ ಇರ್ತದೆ. ಅವರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮನೋಭಾವತೆ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸೋದು. ಅದರಲ್ಲಿ ಅತ್ಯುತ್ತಮ ಹೊಂದಾಣಿಕೆ ಆಗ್ತಕ್ಕಂಥ ರಾಶಿ ಯಾವುದು? ಕುಂಭರಾಶಿಯವರಿಗೆ ನೋಡಿ, ಮಿಥುನ ರಾಶಿಯವರು ತುಂಬ ಚೆನ್ನಾಗಿ ಹೊಂದಾಣಿಕೆ ಬರ್ತದೆ. ಅದೇ ರೀತಿಯಾಗಿ ತುಲಾ ರಾಶಿಯವರು ಕೂಡ, ಮೇಷ ಹಾಗೆ ಧನು ರಾಶಿಯವರು ಒಂದು ತಕ್ಕಮಟ್ಟಿಗೆ ಹೊಂದಾಣಿಕೆ ಇರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಗುರುಗಳೇ, ಹಾಗಾದರೆ ಸಿಂಹರಾಶಿಯವರು ಬರಲ್ಲ? ಖಂಡಿತವಾಗಿ ಸಿಂಹರಾಶಿಯವರು ಕೂಡ ಬರುತ್ತೆ. ಸಿಂಹರಾಶಿಯವ್ರಿಗೂ ಕೂಡ ಹೊಂದಾಣಿಕೆ ಅಗತ್ಯವಾಗಿ ಬರುತ್ತೆ. ಇವ್ರಿಗೆ ನೋಡಿ, ಇವರು ಹೆಚ್ಚಿನದಾಗಿ ಸವಾಲುಗಳು ಏನು ನಡೆಸ್ತಾರೆ, ಏನು ಸವಾಲುಗಳನ್ನು ಪ್ರೀತಿಯ ವಿಚಾರದಲ್ಲಿ ನಡೆಸ್ತಕ್ಕಂಥದ್ದು ಇರ್ತದೆ. ನೋಡಿ, ಇವ್ರಿಗೆ ಅತಿಯಾದಂಥ ಭಾವನೆಗಳನ್ನು ತಪ್ಪಿಸಿ, ಕುಂಭರಾಶಿಯವರು ನಾನು ಹೇಳ್ತೀನಿ, ತುಂಬ ಭಾವನೆಗಳು. ಅಯ್ಯೋ, ನನ್ನ ಸಂಗಾತಿಯಿಂದ ಈ ಥರ ಎಕ್ಸ್ಪೆಕ್ಟೇಷನ್ ನಾನು ಮಾಡಿರಲಿಲ್ಲ. ತುಂಬ ಭಾವನೆಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಮೇಲಾಗಿ ತಕ್ಷಣಕ್ಕೆ ರಿಯಾಕ್ಷನ್ ಮಾಡೋದನ್ನು, ಆ ಕಡೆಯಿಂದ ರಿಯಾಕ್ಷನ್ ಏನು ಸರಿಯಾಗಿ ಬರಲಿಲ್ಲ ಅಂತಕ್ಕಂಥದ್ದನ್ನು ತಪ್ಪಿಸಿ, ಮೇಲಾಗಿ ನಿಮ್ಮ ಸಂಗಾತಿಗೆ ಕೆಲವೊಂದು ಸಮಯವನ್ನು ಕೊಟ್ಟುಬಿಡಿ. ದಿಸ್ ಇಸ್ ದ ಮೈನ್ ಡಿಫಾಲ್ಟ್ಸ್. ಸಂಗಾತಿಗೆ ಸಮಯವನ್ನು ಕೊಡಲ್ಲ, ಸರಿಯಾಗಿ ಯಾವಾಗ ಬೇಗ ರಿಯಾಕ್ಟ್ ಮಾಡಲಿಲ್ವೋ ತುಂಬ ಓವರ್ ರಿಯಾಕ್ಟ್ ಮಾಡ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ತೋರಿಸುತ್ತೆ. ಆ ಓವರ್ ರಿಯಾಕ್ಷನ್ನ ತಪ್ಪಿಸಿ ಸ್ವಲ್ಪ ಸಮಾಧಾನದಿಂದ ವರ್ತನೆಯನ್ನು ಮಾಡಿ. ಕೆಲವೊಂದು ಬಾರಿ ಅನುಮಾನದ ಗುಣಗಳನ್ನು ಸ್ವಲ್ಪ ತಪ್ಪಿಸಿ ಕುಂಭರಾಶಿಯವರು. ಇದು ಕೂಡ ನಿಮ್ಮ ಪ್ರೀತಿ ಪ್ರೇಮಗಳ ವೈಫಲ್ಯತೆಯನ್ನು ಕೊಡುತ್ತೆ. ಇದನ್ನು ತಪ್ಪಿಸಿದಾಗ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿರ್ತೀರ. ಅದರಲ್ಲಿ ಸ್ವಲ್ಪ ಗೊಂದಲ, ಕಷ್ಟ ಇರ್ತಕ್ಕಂಥದ್ದು, ಸವಾಲುಗಳನ್ನು ಎದುರಿಸ್ತಕ್ಕಂಥ ರಾಶಿಗಳು ಯಾವುದು? ವೃಶ್ಚಿಕ ರಾಶಿ ಸ್ವಲ್ಪ ಡಿಫಾಲ್ಟ್ಸ್ ಕೊಡುತ್ತೆ. ಹಾಗೆ ವೃಷಭ ರಾಶಿ ಸ್ವಲ್ಪ ಡಿಫಾಲ್ಟ್ಸ್ ಕೊಡುತ್ತೆ. ಜೊತೆಗೆ ಕಟಕ ರಾಶಿ ಇದು ಸ್ವಲ್ಪ ಡಿಫಾಲ್ಟ್ಸ್ ಕೊಡ್ತಕ್ಕಂಥಿರುತ್ತೆ. ಮಾಡರೇಟ್ಲಿ ವೃಷಭ ರಾಶಿಯವರು ಅಷ್ಟು ಓಕೆ, ಸ್ವಲ್ಪ ಮಟ್ಟಿಗೆ ಓಕೆ ಇರ್ತದೆ. ಆದರೂ ಕೂಡ ಸ್ವಲ್ಪ ಗೊಂದಲವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಆದಷ್ಟು ಕೂಡ ನಾನು ಸಲಹೆಗಳನ್ನು ಕೊಡೋದಾದರೆ ತುಂಬ ಭಾವನೆಗಳನ್ನು ಇಟ್ಕೋಬೇಡಿ, ಒಂದು ಸಾಧಾರಣವಾಗಿರ್ತಕ್ಕಂಥದ್ದನ್ನು ಕೊಡುವೆ. ಜೊತೆಗೆ ನಿಮ್ಮ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಸ್ವಲ್ಪ ಸಮಯವನ್ನು ಕೊಡ್ತಕ್ಕಂಥದ್ದು ಅವ್ರಿಗೆ ಆದಷ್ಟು ಕೂಡ ಉತ್ತಮತೆಯನ್ನು ಕೊಡುತ್ತೆ. ಆದಷ್ಟು ಕೂಡ ಜೊತೆಯಾಗಿ ಸಂಬಂಧಗಳಲ್ಲಿ ಏನೇ ಸಮಸ್ಯೆಗಳು ಬಂದರೆ ಬ್ರೇಕಪ್ ಆಗ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕುಂಭರಾಶಿಯಲ್ಲಿರ್ತಕ್ಕಂಥದ್ದು.
ಕುಂಭರಾಶಿಯವ್ರಿಗೆ ಉತ್ತಮವಾಗಿರ್ತಕ್ಕಂಥ ಪರಿಹಾರಗಳು, ಶುಭ ಪರಿಹಾರಗಳೇನು? ಸಾಧ್ಯವಾದಷ್ಟು ಕೂಡ ಕುಂಭರಾಶಿಯವರು ನೀಲಿ ಬಣ್ಣದ ಬಟ್ಟೆಯನ್ನು ಜಾಸ್ತಿ ಧಾರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಜೊತೆಗೆ ಸಾಧ್ಯವಾದಷ್ಟು ಕೂಡ ನೀವು ಶನಿವಾರಗಳಂದು ಉಪವಾಸ ಇರತಕ್ಕಂಥದ್ದು ಸಾಧ್ಯತೆಗಳನ್ನು ಕೊಡಿ. ಕಪ್ಪು ವಸ್ತ್ರಗಳನ್ನು ಕೆಲವೊಂದು ಸಾರಿ ದಾನವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಜೊತೆಗೆ ಆಗಿಂದಾಗೆ ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ಸ್ವಲ್ಪ ಮಟ್ಟಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಜಪವನ್ನು ಮಾಡಿ ಪಕ್ಷಿಗಳಿಗೆ ಆಹಾರವನ್ನು ಹಾಕಿ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಸತ್ಯ. ಇವೆಲ್ಲ ಫಾಲೋ ಅಪ್ ಮಾಡಿದ್ರೆ ನಿಜವಾಗ್ಲೂ ನೆಮ್ಮದಿಯಾಗಿ ಬದುಕ್ಬೋದು. ಅದೇ ರೀತಿಯಾಗಿ ಧನುರಾಶಿಯವ್ರಿಗೆ ನೋಡೋಣ. ನೋಡಿ, ಧನುರಾಶಿಯವರು ಸಾಧ್ಯವಾದಷ್ಟು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಂಗಾತಿಯನ್ನು ಇಷ್ಟಪಡ್ತಾರೆ. ಅವರು ಆಧ್ಯಾತ್ಮಿಕತೆ ಜಾಸ್ತಿ ಇಷ್ಟಪಡ್ತಾರೆ. ಬೆಳಗ್ಗೆ ಒಂದು ಗಾಂಭೀರ್ಯತೆಯನ್ನು ಜಾಸ್ತಿ ಇಷ್ಟಪಡ್ತಕ್ಕಂಥದ್ದು, ತುಂಬಾ ಹೃದಯವಂತಿಕೆ ಇರ್ತಕ್ಕಂಥ ಸಂಗಾತಿಯನ್ನು ತುಂಬಾ ಇಷ್ಟಪಡ್ತಕ್ಕಂಥ ವ್ಯಕ್ತಿತ್ವ ಮೀನರಾಶಿಯಲ್ಲಿರ್ತದೆ. ಈ ಮೀನರಾಶಿಯವ್ರಿಗೆ ನೋಡಿ, ರೊಮ್ಯಾಂಟಿಕ್ ಆಗಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕು. ಸುಮ್ಮನೆ ಏನೋ ಸಂಗಾತಿ ನಾನು ಮದುವೆ ಆದೆ, ನನ್ನ ಸಂಗಾತಿ ಏನಂತ ರಿಯಾಕ್ಷನ್ಸ್ ಮಾಡ್ತಿಲ್ಲ, ಅವೆಲ್ಲ ನೋಡಿ, ಭಾವನೆಗಳು ಬೇರೆ, ಆಧ್ಯಾತ್ಮಿಕತೆಯೇ ಬೇರೆ. ಈ ಮೀನರಾಶಿಯವರು ಜಲತತ್ವ ರಾಶಿಯವರು, ತುಂಬ ರೊಮ್ಯಾಂಟಿಕ್ ಆಗಿರ್ತಕ್ಕಂಥ ನಾಲೆಡ್ಜ್ ತುಂಬ ಜಾಸ್ತಿ ಇರ್ತದೆ. ಬಟ್ ನೋಡಲಿಕ್ಕೆ ಆ ಥರದ ಮನೋಭಾವರಲ್ಲ, ಸೋ ಮೆನಿ ರೊಮ್ಯಾಂಟಿಕ್ ಆಗಿರ್ತದೆ. ಬಟ್ ಸಂಗಾತಿಯನ್ನು ತುಂಬ ನೈಜತೆಯಿಂದ ಜಾಸ್ತಿ ನೋಡೋಕ್ಕೆ ಇಷ್ಟಪಡ್ತಾರೆ. ಆರ್ಟಿಫಿಷಿಯಲ್ ಆಗಿರೋಕ್ಕೆ ಇಷ್ಟಪಡೋಲ್ಲ, ನೈಜವಾಗಿ ಹೇಗಿರಬೇಕೋ ಅದನ್ನು ಭಾಳಷ್ಟು ಕೂಡ ಇಷ್ಟಪಡ್ತಕ್ಕಂಥದ್ದು ಇರುತ್ತೆ. ತನ್ನ ಭಾವನೆಗಳಿಗೆ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆಯೂ ಕೂಡ ಇವರಲ್ಲಿ ಜಾಸ್ತಿ ಇರುತ್ತೆ. ಜೊತೆಗೆ ಅವರ ಸಂಗಾತಿಯಲ್ಲಿ ಇಷ್ಟಪಡ್ತಕ್ಕಂಥದ್ದು ಕರುಣೆ, ಸ್ವಲ್ಪ ಸೊಫಿಸ್ಟಿಕೇಟೆಡ್ ಮ್ಯಾನರಿಸಮ್ಸ್ ಜಾಸ್ತಿ ಬರುತ್ತೆ. ಒಳ್ಳೆಯ ಕರುಣಾ ಮನೋಭಾವತೆ, ಭಾವನಾತ್ಮಕವಾಗಿರ್ತಕ್ಕಂಥ ಮನೋಭಾವತೆ, ಇವೆಲ್ಲವನ್ನು ಇಷ್ಟಪಡ್ತಕ್ಕಂಥದ್ದು ಈ ಮೀನರಾಶಿಯವರಿಗೆ ತುಂಬ ಆಗುತ್ತೆ. ಸಾಧ್ಯವಾದಷ್ಟು ಕೂಡ ಇವರನ್ನು ಅರ್ಥ ಮಾಡ್ಕೊಳ್ಬೇಕು, ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ತಕ್ಕಂಥ ಸಂಗಾತಿ ತುಂಬ ಇಷ್ಟ ಆಗ್ತಕ್ಕಂಥದ್ದು. ತುಂಬ ಈ ಒಂದು ನೆಗೆಟಿವ್ ಆಗಿ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಆದಷ್ಟು ಇವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಹೊಂದಾಣಿಕೆ ಬರ್ತಕ್ಕಂಥ ರಾಶಿಗಳು ಯಾವುವು? ಈ ಮೀನರಾಶಿಯವ್ರಿಗೆ ಸಾಧ್ಯವಾದಷ್ಟು ಕಟಕ ರಾಶಿಯವರು ಒಂದಷ್ಟು ಹೊಂದಾಣಿಕೆ ಬರ್ತದೆ, ವೃಶ್ಚಿಕ ರಾಶಿಯವರು ಕೂಡ ಹೊಂದಾಣಿಕೆ ಬರ್ತದೆ. ತದನಂತರ ವೃಷಭ ಹಾಗೆ ಮಕರ ರಾಶಿಯವರು ಕೂಡ ಹೊಂದಾಣಿಕೆ ಬರ್ತಕ್ಕಂಥ ಇರ್ತದೆ. ಮ್ಯಾಕ್ಸಿಮಮ್ ಇವ್ರಿಗೆ ಗೊಂದಲ ತರೋದಿಲ್ಲ, ಅದು ಉತ್ತಮ. ಯಾವುದು ಸವಾಲುಗಳನ್ನು ಜಾಸ್ತಿ ಎದುರಿಸ್ತಾರೆ ಗುರುಗಳ ಮೀನರಾಶಿಯವರು? ಮೀನರಾಶಿಯವರು ನೋಡೋದಾದರೆ ಸಾಧ್ಯವಾದಷ್ಟು ಅತಿಯಾದಂಥ ಭಾವನಾತ್ಮಕವಾಗಿರ್ತಕ್ಕಂಥ ಮನೋ ವಿಚಾರಗಳನ್ನು ಸ್ವಲ್ಪ ದೂರ ಇಡಿ. ಇದು ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ, ಅತಿಯಾದಂಥ ಮನೋಭಾವ ಕೆಲವೊಂದು ನೋವುಂಟು ಮಾಡ್ತಕ್ಕಂಥದ್ದು ಇರ್ತದೆ. ಆದಷ್ಟು ಕೂಡ ತುಂಬ ಆದರ್ಶಗಳನ್ನು ಸಂಗಾತಿಯ ಮೇಲೆ ಹೇರ್ತಕ್ಕಂಥದ್ದನ್ನು ಕಡಿಮೆ ಮಾಡಿ. ತುಂಬ ಆದರ್ಶವಾದಿಗಳು ಆಗಿರ್ತಕ್ಕಂಥವ್ರು ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಮಾಡುತ್ತೆ. ಕೆಲವೊಂದು ತಮ್ಮ ಡಿಸೈರ್ ಫುಲ್ಫಿಲ್ ಆಗದಲ್ಲೇ ಇದ್ದಾಗ ಕೂಡ ಆ ಸಂಗಾತಿಯೊಟ್ಟಿಗಿನ ಬಾಂಧವ್ಯಲ್ಲಿ ಸ್ವಲ್ಪ ವಿರಸಗಳು ಜಾಸ್ತಿ ಆಗ್ತದೆ. ಇದು ಅತಿಯಾದಂಥದ್ದನ್ನು ಸ್ವಲ್ಪ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಅತಿಯಾದಂಥ ಭಾವನಾತ್ಮಕವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಕಡಿಮೆ ಮಾಡ್ಕೋಬೇಕು ಈ ಮೀನರಾಶಿಯಲ್ಲಿ. ಇಲ್ಲಾಂದರೆ ಪ್ರೇಮದ ವೈಫಲ್ಯಗಳು ಜಾಸ್ತಿ ಆಗ್ತದೆ. ಅದರಲ್ಲಿ ಈ ಗೊಂದಲಕ್ಕೆ ಒಳಗಾಗ್ತಕ್ಕಂಥ ರಾಶಿ ಅನ್ಮ್ಯಾಚಬಲ್ ರಾಶಿಗಳು ಅಂತ ಕರಿತೀವಿ. ಅದರಲ್ಲಿ ಕೂಡ ಅನ್ಮ್ಯಾಚಬಲ್ ರಾಶಿಗಳಾಗಿರ್ತಕ್ಕಂಥದ್ದು ಮಿಥುನ ರಾಶಿ, ಧನುರಾಶಿ ಹಾಗೆ ಕನ್ಯಾ ರಾಶಿಯವರು ಸ್ವಲ್ಪ ಅಷ್ಟೊಂದು ಉತ್ತಮತೆ ಇರೋದಿಲ್ಲ. ಸಲಹೆಗಳನ್ನು ಕೊಡೋದಾದರೆ ಸಾಧ್ಯವಾದಷ್ಟು ಕೂಡ ಈ ಭಾವನಾತ್ಮಕವಾಗಿರ್ತಕ್ಕಂಥ ವ್ಯಾವಹಾರಿಕ ಸಂಬಂಧಗಳನ್ನು ದೂರ ಇಟ್ಕೋಬೇಕು. ಯಾರು ಈ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಕೂಡ ಓಪನ್ ಅಪ್ ಆಗಿ ಏನಾದರೂ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಮನಸ್ಸಲ್ಲಿ ಏನು ಇಟ್ಕೋಬೇಡಿ. ಸಾಧ್ಯವಾದಷ್ಟು ನಿಮ್ಮ ಸಂಗಾತಿಯ ದೌರ್ಬಲ್ಯಗಳನ್ನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಅಪ್ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡೋದನ್ನು ಕಡಿಮೆ ಮಾಡಿ. ಆದಷ್ಟು ಒಂದು ಒಳ್ಳೆಯ ಮನೋಭಾವತೆಯಿಂದ ಅದನ್ನು ಸ್ವೀಕಾರವನ್ನು ಮಾಡಿಕೊಳ್ಳಿ. ಇದು ನಿಮ್ಮ ಪ್ರೇಮದ ವೈಫಲ್ಯಗಳನ್ನು ದೂರ ಮಾಡುತ್ತೆ. ಸಾಧ್ಯವಾದಷ್ಟು ಶುಭಕ್ಕೋಸ್ಕರ ಗುಲಾಬಿ ಹಾಗೆ ಹಳದಿ ವಸ್ತ್ರಧಾರಣೆ ಸ್ವಲ್ಪ ಶುಭವನ್ನು ಕೊಡುತ್ತೆ, ನಿಮ್ಮ ಮನಸ್ಸನ್ನು ಶುಭವಾಗಿಡುತ್ತೆ. ಗುರುವಾರಗಳಂದು ಉಪವಾಸ ಹಾಗೆ ಗುರುರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಆಗಿಂದಾಗೆ ಹಳದಿ ಪುಷ್ಪ, ಕಡಲೆಕಾಳನ್ನು
ದಾನ ಅಥವಾ ಅನಾಥಾಶ್ರಮಗಳಿಗೆ ದಾನ ಅಥವಾ ಹಳದಿ ಪುಷ್ಪಗಳಿಂದ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ, ಜೊತೆಗೆ ಹಳದಿ ಪುಷ್ಪಗಳನ್ನು ಅಲ್ಲಿ ನೀಡ್ತಕ್ಕಂಥ ಕೆಲಸವನ್ನು ಮಾಡಿ. ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಹೇಳಿ. ಇದು ನಿಮ್ಮ ಪ್ರೀತಿ ಪ್ರೇಮಗಳ ವೈಫಲ್ಯಗಳನ್ನು ತಪ್ಪಿಸಿ ಮನಸ್ಸನ್ನು ಸುಸ್ಥಿರವಾಗಿಡುತ್ತೆ. ಇದೆಲ್ಲ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ವಿಚಾರಗಳು. ನಿಜವಾಗ್ಲೂ ಪ್ರತಿಯೊಂದು ಮೇಷರಾಶಿಯಿಂದ ಮೀನರಾಶಿವರೆಗೂ ತಿಳಿಸಿದ್ದೇವೆ. ಇವೆಲ್ಲ ಫಾಲೋ ಅಪ್ ಮಾಡಿದ್ರೆ ಹೊಂದಾಣಿಕೆ ಚೆನ್ನಾಗಿರುತ್ತೆ. ನಿಮ್ಮ ದಾಂಪತ್ಯ ಆಗಿರ್ಬೋದು, ಪ್ರೀತಿ ಪ್ರೇಮಗಳ ವಿಚಾರ ಆಗಿರ್ಬೋದು, ವೈಫಲ್ಯತೆಗಳು ಹೇಗೆ, ಇವೆಲ್ಲ ವಿಚಾರಗಳನ್ನು ತಿಳಿಸಿದ್ದೇನೆ. ಖಂಡಿತವಾಗಿ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.